ಗುಡ್ ಮಾರ್ನಿಂಗ್ ವಿಸ್ಟೀಜ್. ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಹಿರೇಮಠ್. ಇಲ್ಲಿ ನಾವು ಆಲ್ರೆಡಿ ಒಂದು ಮಿರ್ಚಿ ಕ್ರಾಪ್ ಇರ್ತಕ್ಕಂಥ ಒಂದು ಫೀಲ್ಡಿಗೆ ಬಂದಿದ್ದೀವಿ. ಇಲ್ಲಿ ಬಂದಿರ್ತಕ್ಕಂಥವ್ರು ಯಾರಂತಂದರೆ ರೈತರು. ಅವ್ರ ಹೆಸರನ್ನು ಕೇಳೋಣ ಅವ್ರ ಮುಖಾಂತರನೇ. ಸರ್, ನಿಮ್ಮ ಹೆಸರು? ಶ್ರೀಶೈಲ್ ಪ್ರವೀಣ್. ಸ್ವಲ್ಪ ಜೋರಾಗಿ ಮಾತಾಡ್ರಿ. ಸರ್, ನಾನು ಬಂದು ನಿಮ್ಮ ತೋಟಕ್ಕೆ ಬಂದು ಎಷ್ಟು ದಿವಸ ಆಯ್ತು ಇವತ್ತಿಗೆ? 4 ದಿವಸ ಆಯ್ತು ರೀ. 4 ದಿವಸ ಆಯಿತು. 4 ದಿವಸ ಅಂತಂದರೆ ಮೊದಲು ಏನು ಸಮಸ್ಯೆ ಇತ್ತು ಸರ್ ನಿಮ್ಮ ಬೆಳೆದಿಲ್ಲಿ? ಅದೇ ಒಟ್ಟು ಚಿಗಿತಿದ್ರಿ, ಹೂ ಬಿಡಲಾಗಿತ್ತು ರೀ. ಮೊನ್ನೆ ನಿಮ್ಮದು ವೆಸ್ಟೀಜ್ ಕಂಪ್ನಿ ಹೊಡ್ಬೇಕು ಸಣ್ಣ ಹೂ ಬಿಡಲಾಗದ ರೀ. ಹೂ ಚಾಲೋ ಐತ್ರಿ? ಹಾಂ. ಎಷ್ಟು ದಿವಸ ಆಯ್ತು ಸರ್ ನೀವು ಸ್ಪ್ರೇ ಮಾಡಿ ನಮ್ಮ ಅಗ್ರಿಮಾಸ್ ಅಗ್ರಿ 82 ಅನ್ನು? ಇವತ್ತಿಗೆ 3 ದಿವಸ ಆಯ್ತು ರೀ. 3 ದಿವಸದೊಳಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗಿದ್ರೆ? ಹಾಂ. ಏನು ಗೊತ್ತಾಗಿದೆ ರಿಸಲ್ಟ್? ಸಣ್ಣ ಹೂ ಬಿಡಲಾದ್ರಿ. ಮೊದಲ ಗೊಡ್ಡನಂಗಿತ್ತು ರೀ ಗಿಡ. ಒಟ್ಟ ಹೂ ಬಿಟ್ಟಿದ್ದಿಲ್ಲ? ಹೂ ಬಿಟ್ಟಿಲ್ಲ, ಒಟ್ಟು ಚಿಕ್ಕೋತ್ ಹೊಂಟಿತ್ರಿ. ಹಾಂ. ಇದು ವೆಸ್ಟೀಜ್ ಎಣ್ಣೆ ನೀವು ಕೊಟ್ಟ ಬಳಕ ಮರುದಿನ ನೀರು ಬಿಟ್ಟಿಗೆ ಹೊಡೆದಿವಿ ರೀ. ಹಾಂ. ಹೊಡೆದ ಬಳಕ ಸಣ್ಣ ಹೂವು ಮಗ್ಗಿ ಚಾಲೋ ಆಗ್ಯದ ರೀ. ಈಗ ಹೂವು ಮೊಗ್ಗು ಚೆನ್ನಾಗಿದೆ. ವಿಶೇಷ ಏನು ಅಂತಂದರೆ, ಒಂದು ವೆಸ್ಟೀಜ್ ಸೈಂಟಿಫಿಕಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಅದು ಏನು ಅಂತಂದರೆ, ಒಂದು ಇಸ್ರೇಲ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇರುವಂಥ ನಮ್ಮ ಕಂಪನಿ ಇಲ್ಲಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ಪ್ರತಿಯೊಬ್ಬ ರೈತರು ಕೂಡ ತೆಗೆದುಕೊಳ್ಬೋದು. ಇವ್ರು ಹೇಳ್ತಾ ಇದ್ರು ರೈತರು ಏನಂತಂದರೆ, ಒಟ್ಟ ಹೂ ಬಿಡ್ತಾ ಇಲ್ಲ, ಇದಕ್ಕೆ ಹೂ ಬಿಡುವಂತೆ ಒಂದು ಟ್ರೀಟ್ಮೆಂಟ್ ಕೊಡ್ರಿ ಅಂತಂದಾಗ ನಾನು ಅಗ್ರಿಮಾಸ್ ಅಗ್ರಿ 82 ಅನ್ನು ನೀಡಿ ಹೋಗಿದ್ದೆ. ಅದನ್ನ ಪ್ರಕಾರ ಅವರು ಸ್ಪ್ರೇ ಮಾಡಿದ್ದಾರೆ. ಇವತ್ತಿಗೆ ಸ್ಪ್ರೇ ಮಾಡಿ 3ನೇ ದಿವಸ. ಇವತ್ತು 3ನೇ ದಿವಸದೊಳಗೇ ಒಂದು ನೋಡಬಹುದು ಇಲ್ಲೆಲ್ಲ ಒಂದು ರಿಸಲ್ಟ್, ಒಂದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟನ್ನು ನಮ್ಮ ಒಂದು ಅಗ್ರಿಮಾಸು ಅಗ್ರಿ 82 ಕೊಟ್ಟಿದೆ. ನೋಡ್ಬೋದು ಇಲ್ಲಿ ಎಲ್ಲ ಹೊಸ ಹೂವನ್ನು ರೆಡಿ ಮಾಡ್ತಾ ಇದೆ. ಯಾಕಂತಂದರೆ ರೈತರು ಹೇಳ್ತಾ ಇದ್ದರು, ಒಟ್ಟು ಹೂ ಬಿಡ್ತಾ ಇಲ್ಲ, ಹೂ ಬಿಡುವಂತೆ ಒಂದು ಟ್ರೀಟ್ಮೆಂಟ್ ಇದ್ದರೆ ನಮ್ಗೆ ಹೇಳ್ರಿ, ನಾವು ಯೂಸ್ ಮಾಡ್ತೀವಿ ಅಂತಂದಾಗ ನಾನು ಅಗ್ರಿಮಾಸ್ ಅಗ್ರಿ 82 ಅನ್ನು ಕೊಟ್ಟಿದ್ದೆ. ನೋಡ್ಬೋದು ಎಲ್ಲ ರೈತರು ಎಲ್ಲ ಹೊಸದಾಗಿರ್ತಕ್ಕಂಥ ಹೂವೇ ಇವಾಗ ಸ್ಟಾರ್ಟ್ ಇದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಒಂದು ಬೆಳೆಯ ಒಂದು ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿ ಆಗುತ್ತೆ. ಮಣ್ಣು ಹಾಳಾಗೋದನ್ನು ತಪ್ಪಿಸುವಂಥ ಕೆಲಸ ಕೂಡ ಮಾಡುತ್ತೆ. ಅದೇ ಪ್ರಕಾರವಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿರಿ. ನೀವು ಬಳಸ್ತಕ್ಕಂಥ ಒಂದು ರಾಸಾಯನಿಕ ಜೊತೆಗೇ ಬಳಕೆ ಮಾಡ್ಬೋದು. ಅದರ ಜೊತೆಗೇ ಬಳಕೆ ಮಾಡಿದಾಗ ಒಂದು ಸ್ವಲ್ಪ ರಾಸಾಯನಿಕ ಪ್ರಮಾಣವನ್ನು ಕಡಿಮೆ ಮಾಡಿ ಒಂದು ವೆಸ್ಟೀಜ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಒಂದು ಒಳ್ಳೆಯ ಇಳುವರಿ, ಒಂದು ಒಳ್ಳೆಯ ಆದಾಯ ಕೂಡ ಪ್ರತಿಯೊಬ್ಬರು ರೈತರಿಗೆ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸರ್, ನಿಮಗೇನು ಅನಿಸುತ್ತೆ ನಮ್ಮ ರಿಸಲ್ಟ್? ಚಲೋ ಆಗಿದೆ ಸರ್. ಚಲೋ ಆಗಿದ್ರೆ ಈಗ ರೈತರಿಗೆ ಹೇಳ್ತೀರಿ? ಹಾಂ. ಯಾರು ಕೇಳ್ಯಾರ್ರಿ? ಯಾರು ಕೇಳ್ರಿ, ಇನ್ನೂ ಬಂದಿಲ್ಲ ಯಾರು. ಇದರ ರಿಸಲ್ಟ್ ನೀವು ಇನ್ನೊಬ್ರು ಶೇರ್ ಮಾಡ್ತೀರಿ? ಓಕೆ ಸರ್, ಥ್ಯಾಂಕ್ ಯು ವಿಶ್ ಯು ವೆಲ್ತ್.